ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ವ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ಮುಂದೆ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಮನೇಲಿ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಗೀಜೆ ಮಾಡಬೇಕಾಗಿತ್ತು ಮನೇಲಿ. ಇವತ್ತು ಮಂಗಳವಾರ, ಮನೆ ದೇವ್ರ ವಾರ. ಹಾಗಾಗಿ ಪೂಜೆ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನಿಂಗಲ್ಲಿದ್ದೀವಿ. ನಮ್ಮ ಮನೇಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೇವರಿಗೆ ಯಾವ ಥರ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಮಂಗಳವಾರ ವಾರದ ದಿನ ಅಂತ ನೋಡಿ ಗೈಸ್, ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಹೇಳ್ತಾ ಇದ್ದೀನಿ, ನೀನು ಡೈಲಿ ವ್ಲಾಗ್ ಮಾಡು, ಮನೇಲಿ ಪೂಜೆ ಮಾಡೋದು, ಅಡುಗೆ ಮಾಡೋದು, ಚಿತ್ರಾನ್ನ ಮಾಡೋದು ಎಲ್ಲನೂ ಮಾಡು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಆದರೆ ವ್ಲಾಗ್ ಮಾಡೋಕ್ಕೆ ರೆಡಿ ಇರೋದಿಲ್ಲ ಗೈಸ್. ನಾನಂತೂ ವ್ಲಾಗ್ ನಾನೇ ಮಾಡೋದಿಲ್ಲ. ಇನ್ನು ಅವ್ರಿಗೆ ಹೇಳ್ಕೊಟ್ಟು ಏನು ಮಾಡಲಿ, ಯಾರಿಗೆ ಆಚೆ ತಿರುಗೋ ನಾನೇ ವ್ಲಾಗ್ ಮಾಡೋದಿಲ್ಲ, ಕಮ್ಮಿ ವ್ಲಾಗ್ ಮಾಡ್ತೀನಿ. ಇನ್ನು ಮನೇಲಿದ್ದು ಪಾಪ ಅವ್ರೇನು ವ್ಲಾಗ್ ಮಾಡ್ತಾರೆ ಹೇಳಿ, ಅಲ್ವೇನಪ್ಪಿ? ಸೀರಿಯಸ್ಲಿ ನಮ್ಮ ಮನೇಲಿ ಇದೆಲ್ಲ ಇದೆ. ನನ್ನ ಅಡುಗೆ ಮನೆಗೆ ಬರೋದಿಲ್ಲ ಒಂದೊಂದು ಟೈಮು. ಸಕ್ಕದಾಗೆಲ್ಲ ಕಿಚನ್ ಸೆಟಪ್ ಮಾಡ್ಕೊಂಡಿರ್ತಾರೆ ಗೈಸ್ ಇವರೆಲ್ಲ ಲೇಡೀಸು. ಓಕೆ ಗೈಸ್, ಇವಾಗ ನಮ್ಮ ಕೆಲಸ ಏನಪ್ಪ ಅಂತಂದರೆ ಗಾಡಿ ಪೂಜೆ ಮಾಡಬೇಕು. ಮಂಗಳವಾರ ಗಾಡಿಗೆ ಹಂಗೆ 2 ಮಣ ಹೂವು ತಗೊಂಡೋಗಿ ಹೂವು ಹಾಕ್ಬಿಟ್ಟು ಗಾಡಿ ಗಿಡಿಗೆ ಬಂದು ಅಷ್ಟೊತ್ತಿಗೆ ಮನೆಯೆಲ್ಲ ರೆಡಿಯಾಗಿರ್ತಾರೆ. ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿ ಇದೆ. ನಮ್ಮ ಇವತ್ತಿನ ಕೆಲಸ ಇರುತ್ತೆ. ಬನ್ನಿ ನೋಡೋಣ. ಬಂದೆ ಗೈಸ್ ಗಾಡಿ ಹತ್ರ ಬಂದು ನಮ್ಮ 2 ಗಾಡಿ ಇದ್ದು, ಒಂದು ಗಾಡಿ ಟೈರ್ ಹಾಕ್ಸಕ್ಕೆ ಕಳಿಸಿದ್ದೆ. ಈ ಗಾಡಿ ಫುಲ್ಲು ಸೇಫಿ ಕಡೆಗೆ ಹಾಕ್ತಿದ್ವಲ್ಲ, ಸ್ವಲ್ಪ ಎಲ್ಲ ಹೋಗಿ ಹಾಕ್ಬೇಕಂತ ಅಂದ್ಬಿಟ್ಟು ಮಂಗಳವಾರ ಇವತ್ತು ಅದಕ್ಕೆ ಗಾಡಿನ ತಿರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಲೈಲ್ಯಾಂಡು ರೆಡಿ ಮಾಡಿಸಿದ್ಮೇಲೆ ಅದರ ಸ್ಮೂತ್ನೆಸ್ಸೇ ಬೇರೆ ಥರ ಆಗ್ಬಿಟ್ಟೈತೆ ಗೈಸ್. ಇದೊಂದು ಗೇರ್ದು ಸಿಕ್ಕಾಬಿಟ್ಟೆ ಸೌಂಡ್ ಬರ್ತಿತ್ತು ಮುಂಚೆ, ಇವಾಗ ಸೌಂಡೇ ಬರೋದಿಲ್ಲ ಅಂದ್ಕೊಳ್ಳಿ, ಅಷ್ಟು ಸ್ಮೂತಾಗೈತೆ. ನಮ್ಮ ಮೆಕ್ಯಾನಿಕ್ ಬಂದು ರಾಮನಗರದವರು ವಸೀಮ್ ಬಂದ್ಬಿಟ್ಟು ಸಖತ್ತಾಗಿ ಕೆಲಸ ಮಾಡ್ತಾರೆ. ಗಾಡಿ ಕೆಲಸ ಏನೇ ಇದ್ರು ಲೈಲ್ಯಾಂಡ್ ಕೆಲಸ ಒಂದು ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ. ಇದೊಂದು ಸ್ಟಿಕ್ಕರ್ ಚೇಂಜ್ ಮಾಡಿಸ್ಬೇಕು ಗೈಸ್ ನಾನು. ಇದೊಂದು ಆಂಜನೇಯ ಅಂತಿರೋದು ಚೇಂಜ್ ಮಾಡಬೇಕು. ಅಂದರೆ ಇದೇ ಇರುತ್ತೆ, ಈ ಗ್ರೀನ್ ಶೇಡ್ ಕಾಣುತ್ತಲ್ಲ ಮೇಲೆಗಡೆ, ಅದರಿಂದ ಆಚೆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಒಳಗಡೆಯಿಂದ ಹಾಕ್ಬಿಟ್ಟಿದ್ರೆ ಸೂಪರಾಗಿರೋದು. ಇದನ್ನು ಚೇಂಜ್ ಮಾಡಿಸಿ ರೆಡಿ ಮಾಡಿಸ್ಬೇಕು. 2 ಗಾಡಿಗೂ ನೇಮ್ ಬೋರ್ಡ್ ಲೈಟ್ ಹಾಕ್ಸ್ಬೇಕು. ಇನ್ನು ಇವು ಗೊಂಬೆ ಪವನು ಗೊಂಬೆಗಳು ಸ್ಟಾರ್ಟ್ ಆಗಿದ್ದಾವೆ. ನಾಳೆ 2, 4, 5 ಗೊಂಬೆ ಕುಣಿಸೋನೆ. ಈ ಕಡೆ ಒಂದು ಗೊಂಬೆ ಕುಣಿಸೋನೆ, ಅಲ್ಲೊಂದು ಗೊಂಬೆ ಕುಣಿಸೋನೆ. ಗೊಂಬೆಗಳ ಮೇಲೆ ಗೊಂಬೆಗಳು ಕುಣಿಸಾಕ್ತಾನೆ ಅವನು. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ರಿವರ್ಸ್ ಹೊರಟ್ಬಿಟ್ಟು ಹೋಗಿ ಹಾಕೋಣ ಬನ್ನಿ. 2 ಗಾಡಿಗೂ ಹೂವು ಹಾಕೊಂಡಿದ್ದೆ. ನೆಕ್ಸ್ಟು 35 ಹಾಕೊಂಡೆ ಆಲ್ರೆಡಿ. ಇವಾಗ ಇಲ್ಲಿಂದ ಮತ್ತೆ ಹೊರಡಬೇಕಾಗಿರೋದು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗಾಗಿ 2 ಗಾಡಿ ಆ ಮುಖದಲ್ಲಿ ನಿಂತ್ಕೊಂಡಿದ್ದು, ಅದಕ್ಕೆ 2 ತಿರ್ಸಿ ಒಂದು ಕಡೆಗೆ ನಿಂತ್ಕೊಂಡು ಇವಾಗ ಕಾರ್ಗೆ ಒಂದು ಸ್ವಲ್ಪ ಹೂವು ಹಾಕೊಂಡು ಇಲ್ಲಿಂದ ಹೊರಡಬೇಕು. ನೋಡಿ ಅವನು ಏನು ಸರ್ಕಾಸ ಬೀಳ್ತಾವನೆ ವಿಕಾಸ. ಈ ಗಾಡಿ ಏನಕ್ಕೆ ವಿಂಡೋ ಎಲ್ಲ ಎಲ್ಲಿ ತೆಗ್ಸಿದ್ದೀವಿ ಅಂದರೆ, ಇದು ಬೇರೆ ಗಾಡಿ ಗೈಸ್. ಮನೆ ನೋಡೋದಲ್ಲ, ಆ ಗಾಡಿ ಬೇರೆ, ಈ ಗಾಡಿ ಬೇರೆ. ಈ ಗಾಡಿನೂ ಫುಲ್ ಇಂಟೀರಿಯರ್ ಮಾಡಿಸ್ತಾ ಇದ್ದೀನಿ. ಓಕೆ, ಇವಾಗ ಬನ್ನಿ ಆಯಿತು, ನೋಡೋಣ ಬನ್ನಿ ಗೈಸ್. ಗಾಡಿ ತಗೊಂಡು ಸೀದಾ ಇವಾಗ ಊರ ಕಡೆಗೆ, ನಮ್ಮೂರು ಕನಕಪುರ ಹತ್ರ ದೇವಸ್ಥಾನ, ಅಲ್ಲಿ ಹೋಗೋದ ಬನ್ನಿ. ಗೈಸ್ 2 ಗಾಡಿನೂ ರೆಡಿ, ಪೂಜೆ ಗೀಜೆಲ್ಲ ಮಾಡಿ ಇವೆಲ್ಲ ಹಾಕಿದ್ದಾಯಿತು. ಇವಾಗ ನಾವು ಹೊರಡಬೇಕು. ಇನ್ನೊಂದು ಗಾಡಿ ಬಂದು ದೇವಸ್ಥಾನಕ್ಕೆ ಹೋಗಿದೆ. ಸುಮಾರು ಜನ ದರ್ಸು ಮಂಜೆ ಅಲ್ಲಿ ಅಂತ ಕೇಳ್ತಾಯಿದ್ರಿ. ದರ್ಸು ಮಂಜೆ ಇಬ್ಬರೂ ಬಿಟ್ಟು ಹೋದರು. ಅಂದರೆ ದರ್ಸು ಅವರು ತಂದೆ ಎಕ್ಸ್ಪೈರ್ ಆದರು, ಹಂಗಾಗಿ ಅವನು ಊರಿಗೆ ಹೋದ. ಅವ್ರ ತಾಯಿ ಒಬ್ಬರೇ ಇರ್ತಾರೆ ಅಂತ. ಮಂಜ ಕಳ್ನಾಟ ಆಡ್ಕೊಂಡು ಹೊರಟೋಗ್ಬಿಟ್ಟ. ಬತ್ತಿನಣ್ಣ ಅಂದ್ಕೊಂಡು ಸುಳ್ಳು ಹೇಳ್ಬಿಟ್ಟು ಹೋದ ಅವನು. ಬಟ್ ಅವನು ಆಟ ಏನೋ ಓಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾನೆ, ಏನು ಮಾಡ್ತಾವನೋ ಗೊತ್ತಿಲ್ಲ ಸದ್ಯಕ್ಕೆ. ಓಕೆ ಗೈಸ್, ನಾಳೆ ಒಂದು ಪ್ಯಾಕೇಜ್ ಇದೆ, ಹಂಗಾಗಿ ಪವನ್ನು ಟೈರ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದೇನೆ ಆ ಗಾಡಿಗೆ. ಅದು ಬೆಂಗಳೂರು ಲೋಕಲ್ಲೇ. ಇದಿಷ್ಟು ಮುಗಿಸ್ಕೊಂಡು ನೋಡೋಣ ಬನ್ನಿ ಬೇರೆ ಏನು ಕೆಲಸ ಇದೆ ಅಂತ. ನೆನ್ನೆ ಇವೆರಡು ಟೈರ್ ಹಾಕ್ಸ್ಕೊಂಬಂದ ಸ್ಮೈಲಿ. ಗೈಸ್, ಪಾರ್ಕಿಂಗಿಂದ ಹೊರಟುವೆ. ಇವಾಗ ಸೀದಾ ಊರ ಕಡೆಗೆ ಹೊರಡಬೇಕು. ಕನಕಪುರ ಹತ್ರ ಬೆಟ್ಟದರಸಮ್ಮ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗ್ತಾ ಇರೋದು ನಾವು.
ನಾನು ಮತ್ತು ವಿಕಾಸ ಮತ್ತು ಫ್ಯಾಮಿಲಿ ಹೋಗ್ತಾ ಇರೋದು. ಇನ್ನೂ ಬಂದಿಲ್ಲ, ಅಲ್ಲೇ ಮನೆ ಹತ್ರ ಹೋಗ್ತಾ ಇದ್ದೀವಿ, ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಬನ್ನಿ ಗೈಸ್, ಹೊರಡೋಣ ಪಿಕಪ್ ಮಾಡೋಕ್ಕೀಗ. ವರ್ಷಕ್ಕೆ ಮನೆದೇವ್ರಿಗೆ ತಿಂಗಳಿಗೆ ಒಂದು 2 ಸತಿನಾರ ತಿಂಗಳಿಗೆ ಒಂದು 2 ಸತಿನಾರ ಹೋಗಬೇಕು. ನಾವು ನೋಡಿದ್ರೆ 2 ತಿಂಗಳಿಗೆ 2.5 ತಿಂಗಳಿಗೆ ಒಂದೊಂದು ಸತಿ ಹೋಗ್ತೀವಿ. ಮುಂಚೆ ಎಲ್ಲ ತಿಂಗಳಿಗೆ ಒಂದು 2 ಸತಿ ಅಂತೂ ಮಿಸ್ಸೇ ಮಾಡ್ತಿರಲಿಲ್ಲ, ಹೋಗ್ತಾ ಇದ್ದೆ. ಹೀಗೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಕೆಲಸದ ಒತ್ತಡದಲ್ಲಿ. ಅಂಥ ಕೆಲಸ ಏನು ಮಾಡೋದಿಲ್ಲ ಗೈಸ್, ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಬಿದ್ದಿರ್ತೀನಿ. ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಅದರಲ್ಲೂ ಹೋಗ್ದಿರ ಇದು ಮಾಡ್ತೀನಿ ನೋಡಿ. ಹೋಗ್ಬೇಕು ಗೈಸ್ ಮೇಲೆ ಆನ್ ಟೈಮ್ಗೆ. ದೇವ್ರ ಕೆಲಸ ಮಿಸ್ ಮಾಡ್ದಂಗೆ ಮಾಡಬೇಕು ನಾವು. ಓಕೆ, ಇವಾಗ ಹೊರಡೋದ ಬನ್ನಿ ಗೈಸ್. ಏನಂತ ಇವಾಗ ಕರೆಕ್ಟು ಸೀಟ್ ಬೆಲ್ಟ್ ಹಾಕಮ್ಮ. ಏನೋ ಕಂಪ್ಲೇಂಟ್ ಹೇಳ್ತಾಳೆ ಗೈಸ್ ನಮ್ಮ ಮನೆಯಲ್ಲಿ. ಆಮೇಲೆ ಬೇರೆ ಇನ್ನೇನು ಹೇಳ್ತಿದ್ದಲ್ಲ, ಗಂಧ ಕಡ್ಡಿ ಅಲ್ಲಿ ಸಿಕ್ಸಿರೋದು ಎತ್ಕೊಳಕ್ ಕಷ್ಟ ಅಂತ ಹೊಸದು ಎತ್ಕೊಳಕ್ ಕಷ್ಟ ಅಂತಲ್ಲ, 3 ಕಡ್ಡಿ ಇದ್ವಲ್ಲ, 5 ಕಡ್ಡಿ ಆಗ್ಲಿ ಅಂದ್ಬಿಟ್ಟು ನಾನು 5 ಕಡ್ಡಿ ಎತ್ಕೋತಾ ಇದ್ದೆ. ಇನ್ನೆರಡಲ್ಲ ಆಚೆ ಇತ್ತು. ಇನ್ನೆರಡು ತುಳಸಿ ಪಾಠ ಚುಚ್ಚಿರೋ ತಿರ್ಗಿ ವಾಪಸ್ ತಗೊಂಬಂದು ಪೂಜೆ ಮಾಡೋಕಾಯ್ತಾ? ಒಂದ್ ಕೆಲಸ ಮಾಡಲ್ಲ ಮನೇಲಿ. ಯೂಟ್ಯೂಬ್ ಮಾಡ್ತಾಳ ಅಂತಮ್ಮ ಇವಳು ನಾಳೆಯಿಂದ. ಅಡುಗೆ ಮಾಡೋದು ನಿಮ್ಮ ಅಮ್ಮ ಹೆಲ್ಪ್ ಮಾಡ್ತಾ ಮಾಡಿ. ನಿಜ, ಫೋಟೋನೇ ಮಾಡ್ಕೊಳಲ್ಲ, ಯೂಟ್ಯೂಬ್ ಮಾಡ್ತಾಳೆ. ಹೊಸದೊಂದು ಫೋನ್ ಯಾವ್ದೋ ಒಂದು ಮಾಡಿದ್ನಲ್ಲ ಎಲ್ಲ ಪಿ, ಅದು ಡಿಲೀಟ್ ಮಾಡ್ಬಿಟ್ಟ. ನೀನು ಒಂದು ವಿಡಿಯೋ ಮಾಡಿದಲ್ಲ, ಅದು ಮೆಣಸಿನ್ಕಾಯಿ ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ನೀವೇ ಸ್ವಲ್ಪ ಇಲ್ಲಿಂದ ಬಂದು ಡೀಸೆಲ್ ಹಾಕ್ಸ್ಕೊಂತಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಇಲ್ಲಿಂದ ಮಾಡಬೇಕು. ಇದರಲ್ಲಿ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಇದರಲ್ಲಿ ಏನಂತ ವೀಡಿಯೋ ಮಜಾ ಗೊತ್ತಾಗಿಲ್ಲ. ಬರೀ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಳಕ್ಕೆ, ಬಸ್ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ವ್ಲಾಗ್ ಮಾಡಬೇಕು ಅಂತಂದರೆ ನನಗಿದು ಸೆಟ್ ಆಯ್ತಾ ಇಲ್ಲ. ಪುಟೇ ಸೆಟ್ ಆಯ್ತಾ ಇಲ್ಲ ವ್ಲಾಗ್ ಮಾಡೋಕ್ಕೆ. ಸೆಟ್ ಆಗ್ತಿಲ್ವಾ? ನೀನು ವ್ಲಾಗ್ ಮಾಡ್ತೀಯ ಅದರಲ್ಲಿ? ರಿಟರ್ನ್ ಹಾಕೋಣ? ರಿಟರ್ನ್ ತಗೊಂತಾರ ಕಾಣಲ್ಲ, ತಗೋತಾರೆ, ಕೊಟ್ಬಿಡು. ನಿನ್ ಬಟ್ಟೆ ಇಕ್ತಿಯಲ್ಲ ಅದ್ರಲ್ಲಿ ಮಾಡಿ ಬಿಡು. ನೋಡಿ ಇದ್ರಲ್ಲಿ ಎಷ್ಟಾಗದ ಬರುತ್ತೆ. ಅದಕ್ಕೆ 17 ತಗೊಂಡ್ಬಿಡ್ತೀವಿ. ವಿನಯ್ ಅವರು 17 ತಗೊಂಬಿಡಿ ಅಂತಂದವ್ರೆ. ಅದಕ್ಕೆ ಇದೇನ್ ಮಾಡೋಣ, ಇದು 70,000 17 ಕೊಟ್ಟು ತಗೊಂಡಿದ್ದೆ. ಎಕ್ಸ್ಚೇಂಜ್ ಮಾಡ್ಕೊತಾರೆ, ರಿಟರ್ನ್ ಆಗೋಲ್ಲ. ಇಲ್ಲ ಅದಿರ್ಲಿ, ಅದು ಚೆನ್ನಾಗೈತೆ. ಏನ್ರಿ ನೀನು ಒಳ್ಳೆ ಆಟ ಸಾಮಾನು ಕೇಳಿದಂಗೆ ಕೇಳ್ತೀಯ. ನಗ್ಪುರಕ್ಕೆ ಬಂದು ಐಟಮ್ ತಗೊಬೇಕಾಗಿತ್ತು ಅಂತೇಳಿ ಇಲ್ಲಿ ಕಾಯಿ ಮತ್ತು ಬಾಳೆಹಣ್ಣು ಜುನ್ನಿ ಎಲ್ಲ ತಗೊಬೇಕಂತೇಳಿ ಇಲ್ಲೇ ಬಂದು ನಿಲ್ಸ್ಕೊಂಡು ಇಲ್ಲಿ ತಗೊಂಡು ಇಲ್ಲಿಂದ ಹೊರಡೋದು. ಇವಾಗ ನಾನು ವಿಕಾಸ ಇಬ್ಬರು ಸಾಮಾನು ತಗೊಂಡ್ವಿ. ಸಾಮಾನು ತಗೊಂಡು ಹೊರಟಿದ್ದೀವಿ. ಇವಾಗ ಜುನ್ನಿ ಬೇಕಾಗಿತ್ತು ಅಂದ್ಬಿಟ್ಟು ಜುನ್ನಿ ತಗೊಂಡು ಇಲ್ಲೇ ಬಾಳೆಹಣ್ಣು ಅಂಗಡಿ ಇತ್ತು, ಬಾಳೆಹಣ್ಣು ತಗೊಂಡು ಹೊರಟಿದ್ದೀವಿ. ಇಲ್ಲಿ ಸೌತೆಕಾಯಿ ಎಲ್ಲ ಸಖತ್ತಾಗಿರುತ್ತೆ, ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಮುಂದೆ ಸಿಕ್ಕಿದ್ರೆ ತಗೊಳ್ತೀನಿ, ಇಲ್ಲಾಂದ್ರೆ ಹಂಗೆ ಹೋಯ್ತಾ ಇರ್ತೀನಿ ಗೈಸ್. ಏನು ಕೆಳಗೆ ಇದ್ದಾಗ ಸುಮ್ಮನೆ ಇರೋದಿಲ್ವಲ್ಲ ನೀನು? ಒಟ ಅಂತ ತಲೆ ಹೊಡ್ಕೊಂಡೆ ನಿನ್ನಿಂದ. ಯಾವಾಗ ಕೆಳಗೆ ಕೇಳಿದ ತಕ್ಷಣ ನೀನು ಹೊಡ್ಕೊಂಡಿಲ್ವಾ? ನಾನು ನಿಂಗೆ ಹೊಡ್ಕೊ ಅಂತ ಹೇಳದ್ನ? ಸುಮ್ಮನೆ ಹೋಯ್ತಾ ಇದ್ದನ್ನ ಮಾತಾಡ್ಸ್ತಿಲ್ಲ. ಕೂಗಿ ನಾನು ಹೇಳಿದ್ರೆ ಕ್ಯಾಮ್ರಾ ಒಂದು ಇಟ್ಕೊಂಡು ನೋಡ್ತೀನಿ, ನಾನು ತೋರಿಸ್ಕೊಡೋಣ. ನೀನು ತೋರಿಸೋದಿಲ್ಲ. ಓಕೆ ಗೈಸ್, ಇಲ್ಲಿಂದ ಹೊರಟಿದ್ದೀವಿ. ಬನ್ನಿ ಇವಾಗ. ಇಲ್ಲಿ ಬಂದ ನೋಡಿ ಗೈಸ್, ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ ಬೆಟ್ಟದರಸಮ್ಮ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ವಿಡಿಯೋ ಹಾಕಿದ್ದೆ. ಇವಾಗ ಸುಮಾರು ದಿನ ಆದಮೇಲೆ ಇಲ್ಲಿ ಬಂದಿದ್ದೀವಿ. ಇವಾಗ ಹೋಗಿ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದ. ಬನ್ನಿ ಗೈಸ್. ಒಂದು ದಿವಸ ಅಂತ ಮಾಡೋದಕ್ಕೆ ಈಗ ನಾವು ಈಗ ಮುಂದೆ ದಿವಸ ಬಂದ್ರಪ್ಪ ಅಂತ ಹೇಳ್ಬಿಟ್ಟಿದ್ರೆ ಆಮೇಲೆ ನಮ್ಮೂರನೇ ಬರ ಅದೇ ಏನಾದ್ರು ಬಂದ್ರೆ ನಾವು
ಇನ್ನು ಹಚ್ಕೋ ನಡಿ. 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 ಅದು ನಮಗೊಂದು ಒಂದು ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಗೀಜೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟಿದ್ದಾದಮೇಲೆ ಇವಾಗ ನಾವು ಇಲ್ಲಿಂದ ಇವಾಗ ಹೊರಡೋದಿರುತ್ತೆ. ಅದ್ರ ಜೊತೆಗೆ ಬಸವಣ್ಣನ ಪೂಜೆ, ಬಸವಣ್ಣ ನಡ್ಕೊಂಬಂದು ಒಳ್ಳೆಯದಾಗುತ್ತೆ ಅನ್ನಂಗಿದ್ರೆ ದಾಟುತ್ತೆ, ಇಲ್ಲಾಂದರೆ ದಾಟೋದಿಲ್ಲ. ಅಕ್ಕ ಇದ್ದಾರಲ್ಲ ಅವ್ರಿಗೆ ಸುಮಾರು ಆಟ ಆಡಿಸ್ತು, ಅವ್ರು ಸುಮಾರು ಅರ್ಕೆ ಮಾಡ್ಕೊಂಡ್ಮೇಲೆ ದಾಟಿದೆ. ನಮಗೂ ದಾಟಿತು, ಹೇಳಿದ ತಕ್ಷಣ ಅರ್ಕೆ ಬೇಡ್ಕೊಂಡಿದ್ದ ತಕ್ಷಣ ದಾಟಿದೆ. ನೋಡೋಣ ನಾವು ಕೇಳ್ಕೊಂಡಿರೋ ಅರ್ಕೆ ಫಲ ಹೆಂಗಾಗತ್ತೆ ಅಂತ. ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಮನೆಯಿಂದನೇ ಇಡ್ಲಿ ಎಲ್ಲ ಮಾಡ್ಕೊಂಡ್ಬಂದಿದ್ರು. ಫ್ರಂಟ್ ಕ್ಯಾಮ್ರಾದಲ್ಲಿ ಹೆಂಗೆ ಎತ್ತಬೇಕು ಹೆಂಗೆ ಬಿಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾರಪ್ಪ ಇದು ಇಡ್ಲಿ? ನಂಗೆ ಸಾಕು, ತಿನ್ನೋ ಪರವಾಗಿಲ್ಲ. ತಾಳಪ್ಪಿ ಇಡ್ಲಿ ವಿಕಾಸು ಇಡ್ಲಿ. ಚಿತ್ರಾನ್ನ ಐತೆ ನಾಳೆ ಮನೇಲಿ. ಇವಳು ಏನು ಮಾಡಲಿಲ್ಲ, ಮನೇಲಿ ಒಂದು ಪೂಜೆ ಮಾಡ್ಬಿಟ್ಟು ಎಷ್ಟು ಕೆಲಸ ಮಾಡಿದೆ ಗೊತ್ತಾ, ನಾನು ಎಷ್ಟು ಕೆಲಸ ಮಾಡಿದೆ ಗೊತ್ತಾ ಅಂತಾಳೆ. ಗೈಸ್ ಇಡ್ಲಿ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಇವಾಗ ಮಾಡ್ಕೊಂಡಿದ್ದಾಗಿದೆ, ತಿನ್ಕೊಂಡು ಹೊರಡೋದಿನೇ. ಒಳ್ಳೆ ಆಲ್ದ ಮರಕೆ ಕಡೆ ಹಾಕೊಂಡಿದ್ದೀವಿ, ಮಸ್ತಾಗಿದೆ ಆಲ್ದ ಮರಕೆ ಕಡೆ ನಳ್ಳು. ತಿನ್ಬಿಟ್ಟು ಹೊರಡೋಣ ಬನ್ನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಡ್ಲಿ ತಿನ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಮನೆ ಕಡೆಗೆ ಹೊರಟಿದ್ದೀವಿ. ಇವಾಗ ಏನೇ ಇದ್ರೂ ಹೋಗಿ ಮನೆ ಹತ್ರ ಗಾಡಿ ಹತ್ರ ಹೋಗ್ಬೇಕು. ಗಾಡಿ ಹತ್ರ ಹೋಗಿ ಏನು ಕೆಲಸ ಇದೆ ನೋಡಿ, ಡ್ಯೂಟಿಗಳಾಗಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಅಥವಾ ಮಂಗಳವಾರ ಇದೆ, ನಾಳೆ ಯಾವ್ದಾರು ಡ್ಯೂಟಿ ಇದೆಯಾ ನೋಡೋಣ ಬನ್ನಿ ಗೈಸ್. ನವೀನ್ ಕುಮಾರ್ ಸ್ಕೂಲ್ ಬಸ್ ಓಡಿಸ್ಕೊಂಡು ಹೋಗ್ತಿದ್ದ ಅಂತವೇ ಸಿಕ್ಕಿದಾಗ ಗೈಸ್. ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಹತ್ರ ಬಂದಮೇಲೆ ಇನ್ನೇನು ನಮ್ಮದು ಇದ್ದಿದ್ದೇ ಕೆಲಸ ನೋಡಬೇಕು, ಏನು ಕೆಲಸ ಇದೆ ಏನು ಎತ್ತ ಅಂದ್ಬಿಟ್ಟು ಮನೆಗೆ ಎಲ್ಲರನ್ನೂ ಬಿಟ್ಬಿಟ್ಟು ಬಂದ್ವಿ. ಡ್ರಾಪ್ ಮಾಡಿಬಿಟ್ಟು 2 ಗಾಡಿ ಇನ್ನೂ ಟೈರ್ ಹಾಕ್ಸ್ಕೊಬರಕ್ಕೆ ಹೋಗಿ ಗಾಡಿ ಇನ್ನೂ ಬಂದಿಲ್ಲ. ಅದು ನಾ ಟೈರ್ ಹಾಕ್ಸ್ಕೊಂಡೆ ಇರಂಗವನೇ. ನಮ್ಮ ಹುಡುಗರು ಏನೋ ಇಬ್ಬರು ರೈಟ್ ಸೈಡ್ ಡೋರ್ ಓಪನ್ ಮಾಡ್ಬಿಟ್ಟು ಏನೋ ಭಾರಿ ಏನೋ ಮಾಡ್ತಾ ಇದ್ದಾರಲ್ಲಪ್ಪ. ನಮ್ಮ ಪಾರ್ಕಿಂಗ್ ವೆದರ್ ಸಖತ್ತಾಗೈತೆ ಗೈಸ್, ಆದರೆ ಕೆಸರು ಗುಂಡಿ ಅಷ್ಟೇ ಚೂರು. ನಾವು ನಿಲ್ಸೋ ಕಡೆ ಎಲ್ಲ ಸಖತ್ತಾಗಿದೆ ನೋಡಿ. ಅಮ್ಮ ಏನೇನು ಹೆಸರು? ನಜೂರ್ ಮಧುವಣ ಅಂತ ಅವನ ಹೆಸರು, ಮಧುವಣ. ಓಕೆ ಗೈಸ್, ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಹುಡುಗರೆಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಮಸ್ತಾಗಿ. ಅಪ್ಪಿ ಎಲ್ಲ ಒರೆಸ್ಕೊಂಡಿಲ್ಲ. ಬಕೆಟಲ್ಲಿ ನೀರು ತಗೊಂಬಂದು ತೊಳ್ಕೊಡ್ತೀನಿ ನೀಟಾಗೆ, ಸರಿನಾ? ಓಕೆ ಸ್ನೇಹಿತರೆ, ಇದಿಷ್ಟನ್ನು ಮುಗಿಸ್ಕೊಂಡು ಮತ್ತೆ ನೋಡೋಣ ಇರಿ. ಅವ್ರದ್ದೆಲ್ಲ ಒಂದು ಬೆಟಾಲಿಯನ್ನು. ಇವನೊಬ್ಬ ಕಟಿಂಗ್ ಗಿಟಿಂಗ್ ಮಾಡೋದು ನೀಟಾಗಿರ್ಬೇಕು. ಶಿಷ್ಯ ನಿನ್ನ ಹೆಸರು ಹೇಳು. ತರುಣ್ ಕುಮಾರ್. ತೋರಿಸಿರ್ಲಿ ಇವನು ಡಾಕು ಇದ್ದಂಗ ಅವನು ದಡಿಯ ನನ್ನ ಮಗ ನೋಡಕ್ಕೆ. ಒಳಗಡೆ ನೀನ್ ತೋರ್ಸೋಲು. ಅವನ್ ಬಿಡ, ಅವನ ಬಗ್ಗೆ ಯಾರು ಮಾತಾಡಂಗಿಲ್ಲ. ಮಧು ತೋರ್ಸ. ನಮ್ಮ ಟೀಮಲ್ಲಿ ಈ ಕಡೆ ಬಾ. ಮಧು ಅಂತ ಇವನ ಹೆಸರು, ಭಾರಿ ಡಿಸೆಂಟ್ ಹುಡುಗ, ಊರ್ ಹುಡುಗ. ಇವನ್ ಆಕಾಶು. ಗೈಸ್ ನೀವು ಸ್ವಲ್ಪ ಕಟಿಂಗ್ ಮಾಡಿಸಿ ಗೈಸ್. ಏನು ಅವ್ರ ಪಾಡ್ಗರು ನಾನು ಮಾಡಿಸ್ಬೇಕು ಗೈಸ್. ಅವ್ರಿಗೆ ಹೇಳಿ ಇಲ್ಲ ನಂದಾರ ನಡೀತಿದ್ದೆ ಒಂಚೂರು ಗಡ್ಡ ಮಿಸ್ ಎಲ್ಲ ಬಿಟ್ಟು ಏನೆಲ್ಲ ಉದ್ದಕ್ಕೆ ಬಿಡ್ತಾ ಇದ್ದೀನಿ. ಇರಲಿ ಸದ್ಯಕ್ಕೆ ಹುಡುಗರಿಗೆಲ್ಲರಿಗೂ ಒಂದು ಟ್ಯೂಷನ್ ಅಂತ ಆಗಿದೆ.
ನೆಕ್ಸ್ಟು ನೋಡೋಣ ಏನಾಗುತ್ತೆ ಅಂತ. ನಮ್ಮ ಸಾರ್ ಇದ್ದಂಗೆ ಇರಬೇಕು, ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು. ಏನೋ ಶಾ ಅಪ್ಪ, ಏನು ನಿನ್ನ ಹೆಸರು? ರಾಜು. ಹಾಂ, ಕೆಂಪರಾಜು. ಕೆಂಪರಾಜು. ರಾಜು ಅಂತಲೇ ಇರಲಿ ಬಿಡು, ಕೆಂಪು ಸೈಡ್ಗೆ ಇಕ್ಕಿರು, ಸರಿನಾ? ಇವೇ ಸ್ನೇಹಿತರೆ, ಇವತ್ತು ಹೆಂಗೆ ಕಾಣಿಸ್ತಾ ಇದೆ? 80,000 ನೋಡಿ, 80,000 ಇಲ್ಲಿದೆ. ಸ್ಪೇಸರ್ ಹಾಕಿ ಮಾಡಿಸ್ಕೊಂಡು ಬಂದಿದ್ದಾರೆ. 2 ಟೈರು 80,000 ಕೊಟ್ಟು ನೋಡ್ಬೇಕಾಗಿತ್ತು. 85,000 ಹೆಂಗ್ ಕಾಣಿಸ್ತಾ ಇದೆ ಗಾಯ್ಸ್? ಹೆಂಗೆ ಕಾಣಿಸೋದು ಮ್ಯಾಟ್ರಲ್ಲ, ನೀವು ಅವಾಗವಾಗ ನೋಡ್ಕೋಬೇಕು. ನೀವು ಹೇಳ್ಕೊಡ್ತೀನಿ. ಬ್ಯಾಕ್ದು ಒಂದು 4 ಚೇಂಜ್ ಮಾಡಿಸ್ಕೊಬಿಟ್ರೆ ಇವಳಿಗೆ ಮಿಲ್ಕಿ, ಇವಳ ಹೆಸರು ಮಿಲ್ಕಿ. ಇನ್ನು 3 ಗಾಡಿಗೆ ಹೆಸರಿಕ್ಕಿಲ್ಲ, ಇಟ್ಬಿಟ್ಟು ಹೇಳ್ತೀನಿ. ನನ್ನ ಮಗಳು ಒಂಥರ ಹುಳ ಇದ್ದಂಗೆ, ಅದಕ್ಕೆ ಕೆರ್ಕೆರದಲ್ಲಿ ಹೊಡೆಯೋದು. ನೆಕ್ಸ್ಟು ಅರ್ಥ ಮಾಡ್ಕೊಂಬಿಡ್ಬೇಕು ಈ ಸತಿಗೆ. ನಮ್ಮ ಲಾಗಲ್ಲಿ ಫುಲ್ ಟು ಫುಲ್ಲೇ ಹೋಗುತ್ತೆ, ಯಾವುದು ಕಟ್ಗಿಟ್ಟು ಎಡಿಟು ಏನಿಲ್ಲ. ಓಕೆ ಗೈಸ್, ಇವಾಗ ಇಷ್ಟಾಗಿದೆ. ಬಮ್ಮಲ್ಲಿ ಡೀಸಲ್ಲು ಇಲ್ಲೊಂದಿದೆ, ಏನಕ್ಕೆ ಇಳಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ. ಡೀಸೆಲ್ ಫಿಲ್ಟ್ರಲ್ಲಿ ಇಲ್ಲಿ ಕಾಣುತ್ತಲ್ಲ, ಫಿಲ್ಟ್ರು ಗೈಸ್. ಈ ಫಿಲ್ಟ್ರಲ್ಲಿ ಡೀಸೆಲ್ ಎಳಿಬೇಕು ಅವಾಗವಾಗ, ಅಂದರೆ ಮಾರಕ್ಕಲ್ಲ ಅದು, ಮಾರಕ್ಕೆ ಗೈಸ್. ನಾವು ಡೀಸೆಲ್ ಎತ್ತುತ್ತಾ ಇದ್ದೀವಿ. ಡೀಸೆಲ್ ಫಿಲ್ಟ್ರ್ ತೋರಿಸ್ತಾ ಇಲ್ಲಮ್ಮ ಅಲ್ಲೇನೆ. ಅದ್ರ ಕೆಳಗಡೆ ಒಂದಿದೆ, ಹೋಗ್ತಿರಪ್ಪ. ಅದರಲ್ಲಿ ಡೀಸೆಲ್ ಬಿಡಬೇಕು. ಏನಕ್ಕೆ ಅಂತಂದರೆ ಯಾವಾಗೂ ಬಿಡೋಲ್ಲ, 15 ಡೇಸ್ ಒಂದ್ಸತಿ ಬಿಟ್ಟರೆ ಸಾಕು. ಅಲ್ಲಿರೋ ಕಸ ಎಲ್ಲ ಸ್ಟೈನರಲ್ಲಿ ಬಂದಿರುತ್ತೆ, ಹಂಗಾಗಿ ಅದನ್ನ ರಿಮೂವ್ ಮಾಡಬೇಕು ಗೈಸ್. ಫುಲ್ ಬಿಚ್ಚಬೇಡ, ಡೀಸೆಲ್ ಬರೋ ಬಿಲ್ಲ ಫುಲ್ ಡೀಸೆಲ್ ಬರೋ ಥರ ಬಿಚ್ಚಪ್ಪ, ನಿಂಗೆ ಗೊತ್ತಾಗುತ್ತೆ. ತೆಗಿಯೋದನ್ನ ಕ್ಯಾನ್ ತೆಗಿ ಫಸ್ಟ್ ಹೇಳ್ತೀನಿ, ಬಿಚ್ಚ ಹೇಳ್ತೀನಿ, ಪೂರ್ತಿ ಬಿಚ್ಚ. ಹಿಡ್ಕೊ ತೊಟ್ಟು ಹಿಡ್ಕೊ. ಅದು ಮಣ್ಣೆಲ್ಲ ಬೀಳುತ್ತೆ. ಡೀಸೆಲ್ ಮಣ್ಣೆ ಯಾವುದು ಬೀಳಬಾರ್ದು ಮಗ ಒಳಿಕೆ. ಬಿದ್ರು ಬೀಳದ್ ಬಿಡು, ಅದೇ ನಾವೇನು ಟ್ಯಾಂಕಿಗೆ ಹಾಕಲ್ಲ ತೊಳೆಯಕ್ಕೆ. ಹಂಗಲ್ಲ, ಅದು ಬರೋದಿಲ್ಲ, ಆಚೆ ಬಿಡು ಅಷ್ಟೇ. ಡೀಸೆಲ್ ಏನಕ್ಕೆ ಹಿಂಗೆ ತೆಗಿತೀವಿ ಅಂತಂದರೆ ಫಿಲ್ಟ್ರಲ್ಲಿರೋ ಕಸ ಮತ್ತೆ ಅದು ಇದೆಲ್ಲ ಆಚೆ ಬರುತ್ತೆ, ಹಂಗಾಗಿ ಅದನ್ನು ಫಿಲ್ಟ್ರ್ ರಿಮೂವ್ ಮಾಡಬೇಕು. ತೋರಿಸ್ತೀನಿ ಇದು ಕಸ ಏನಾರ ಇದೆಯಾ ಇಲ್ವಾ ಅಂತ. ಅದರಲ್ಲಿ ಬರ್ತಾ ಇದೆ ಗೈಸ್. ಸುಮ್ಮನೆ ಇರ್ಲಾರ್ದಿರ ಡೀಸೆಲ್ಲು ಅಲ್ಲಿ ಎಳಿಯಕ್ಕೆ ಹೋಗಿ ಗಾಡಿ ಏರ್ತಾ ಅಂದೈತೆ, ಪೈಪಲ್ಲಿರೋದೆಲ್ಲ ಎಳ್ಕೊಂಬಿಟ್ಟೈತೆ. ಏನಾಗಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಯಾಕೆಂದರೆ ಅವಾಗ ಹೋಗಿ ಬಿಡಿ ಅಂತ ನಮ್ಗೆ ಶೋರೂಮಲ್ಲಿ ಹೇಳಿ ಕಳಿಸಿದ್ರು, ನಾವು ಅದನ್ನೇ ಮಾಡ್ತಾ ಇದ್ವಿ. ಇವಾಗ ಅದಕ್ಕೆ ಏರು ಬ್ಲಾಕ್ ಆಗಿದೆ. ಏರ್ ಬ್ಲಾಕ್ ಆಗಿರೋದ್ರಿಂದ ಏರ್ ಔಟ್ ಮಾಡಿ ಕಿಕ್ಕರ್ ಹೊಡಿ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಹಂಗೆ ಸ್ಟಾರ್ಟ್ ಮಾಡ್ದೆ, ಒಂದ್ಸತಿ ತಗೊಂಡು ಮತ್ತೆ ಆಫ್ ಆಯಿತು. ಇವಾಗ ಮತ್ತೆ ಏರ್ ಔಟ್ ಮಾಡೋಣ. ಇವೆಲ್ಲ ನಮ್ಮ ಸುಮಂತ್ ಅಣ್ಣ ಅವ್ರು ಹೇಳ್ಕೊಟ್ಟಿರೋದು, ಅವರ ಕೃಪೆಯಿಂದ. ನಾವು ಏನು ತಿಳ್ಕೊಂಡೇ ಬಂದಿರಲ್ಲ ಗೈಸ್, ಮುಂಚೆಯಿಂದಾನೆ ಯಾರು ಹೇಳ್ಕೊಡೋದನ್ನ ಕೇಳಿ ಕಲ್ತ್ಕೊಂತ ಇದೀವಿ ಅಷ್ಟೇ. ಓಕೆ, ಇದು ಸ್ಟಾರ್ಟ್ ಮಾಡೋಣ. ಏನು ಮಾಡ್ತೀಯಾ? ನಾಜಲ್ ಅಲ್ಲ, ಹೇಳ್ಕೊಡ್ತೀನಿ. ನಾಜಲ್ ಅಲ್ಲ, ಅಲ್ಲಿ ಫಿಲ್ಟರ್ ಇದೆಯಲ್ಲ, ಫಿಲ್ಟರ್ಲಿ ಒಂದು 10 ಬೋಲ್ಟ್ ಇದೆ ನೋಡು, ಅದನ್ನ ಲೂಸ್ ಮಾಡು. ನೀನು ಏನು ಫೋನ್ ತಗೊಂಡಿದ್ಯಾ? ವೆರಿ ಗುಡ್, ತೆಗಿ. ಪವನ್ಗೆ ಹೇಳ್ಕೊಡ್ತಾ ಇದೀನಿ. ನಾವು ಕಲ್ತದ್ದು ಇನ್ನೊಬ್ರಿಗೆ, ಅವ್ನು ಕಲ್ತದ್ದು ಇನ್ನೊಬ್ರಿಗೆ, ಹಂಗೆ ಮುಂದಕ್ಕೆ ಹೋಗುತ್ತೆ. ಕೆಲವರು ಕಲಿದೇ ಇರೋ ಮಧ್ಯದಲ್ಲಿ ಮಾತಾಡೋ ಮಕ್ಕಳು ಅವ್ರು ಹಂಗೆ ಇರ್ತಾರೆ ಅಷ್ಟೇ. ಏನಂತೆ ಪವನ್? ಕರೆಕ್ಟ್. ಸುಮ್ಮನೆ ಇಲ್ಲಾರ್ದವ್ರು ಕಾಮೆಂಟ್ಗಳು ಹಾಕ್ತೀರಾ, ತಲೆ ಕೆಡಿಸ್ಕೊಳಲ್ಲ ಗೈಸ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾಮ